ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನಿವತ್ತು ನಮ್ಮನೆ ಬೋರ್ವೆಲ್ ಡ್ರಿಲ್ಲಿಂಗ್ ವಿತ್ ಮೋಟರ್ ಫಿಟ್ಟಿಂಗ್ ಕಾಸ್ಟ್ನ ತಿಳಿಸ್ಕೊಡ್ತಿದ್ದೀನಿ. ಇದು ನಮ್ಮನೆ ಬೋರ್ವೆಲ್ ಎಸ್ಟಿಮೇಷನ್. ಈ ಎಸ್ಟಿಮೇಷನ್ ನಿಮಗೆ ಬ್ಯಾಂಗ್ಳೂರ್ ಸರೌಂಡಿಂಗಿಗೆ ಮಾತ್ರ ಅಪ್ಲಿಕಬಲ್ ಆಗುತ್ತೆ. ನಾವು ಬೋರ್ವೆಲ್ನ ಡ್ರಿಲ್ ಮಾಡಿಸಿರೋದು 800 ಫೀಟ್ ಮಾಡಿಸಿದ್ದೀವಿ. ನಾವು ಅಪ್ ಟು 300 ಫೀಟ್ ನಾವು 85 ರುಪೀಸ್ನ ಪೇ ಮಾಡಿದ್ದೀವಿ. 25,500 ಆಗುತ್ತೆ. ಎವ್ರಿ 100 ಫೀಟು ಅಮೌಂಟು ಹೈಕ್ ಆಗ್ತಾ ಹೋಗುತ್ತೆ. ನಿಮಗೆ ಇಲ್ಲಿ ನೋಡ್ತಿದ್ದೀರಾ ನೀವು, 85ಇಂದ 95 ರುಪೀಸ್ ಆಗಿದೆ, 95ಇಂದ 105 ಹೀಗೆ ಹೈಕ್ ಆಗ್ತಾ ಹೋಗಿದೆ ಅಮೌಂಟು. ಸೊ ನಾವು 800 ಫೀಟ್ ಡ್ರಿಲ್ ಮಾಡಿಸಿರೋದ್ರಿಂದ ನಮಗೆ ಟೋಟಲ್ ಕಾಸ್ಟ್ ಬಂದು 87,000 ರುಪೀಸ್ ಓನ್ಲಿ ಡ್ರಿಲ್ಲಿಂಗ್ ಕಾಸ್ಟ್ ಆಗಿದೆ. ಎಕ್ಸ್ಟ್ರಾ ಕೇಸಿಂಗ್, ಕ್ಯಾಪು, ಟ್ರಾನ್ಸ್ಪೋರ್ಟು ಎಕ್ಸ್ಟ್ರಾ ಪೇ ಮಾಡಿದ್ದೀವಿ. ನಿಮಗೆ PVC ಮತ್ತು MS ಈ ಟೈಪಲ್ಲಿ ಕೇಸಿಂಗ್ ಪೈಪು ಆಪ್ಷನ್ ಇರುತ್ತೆ. ನಾವು MS ಕೇಸಿಂಗ್ನ ತೊಗೊಂಡಿದ್ದೀವಿ. ಈ ಕೇಸಿಂಗ್ ಬಂದುಬಿಟ್ಟು ನೀವು ಎಷ್ಟು ಫೀಟಿಗೆ ಹಾಕಿಸ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 20 ಫೀಟಿಗೆ ಮಾತ್ರ ಕನ್ಸಿಡರ್ ಮಾಡಿದ್ದೀವಿ. ನಮಗೆ 9,000 ರುಪೀಸ್ ಆಗಿದೆ ಕೇಸಿಂಗ್ ಚಾರ್ಜಸ್ಸು. ಕ್ಯಾಪ್ ಬಂದುಬಿಟ್ಟು 200 ರುಪೀಸ್ ಪೇ ಮಾಡಿದ್ದೀವಿ. ಟ್ರಾನ್ಸ್ಪೋರ್ಟ್ ಚಾರ್ಜು 1,000 ರುಪೀಸು, ಮಿಲ್ಸ್ 1,000. ಸೊ ಟೋಟಲ್ ನಮಗೆ ಕಾಸ್ಟ್ 98,200 ಓನ್ಲಿ ಫಾರ್ ಬೋರ್ವೆಲ್ ಡ್ರಿಲ್ಲಿಂಗ್ ಕಾಸ್ಟ್. ಎಕ್ಸ್ಟ್ರಾ ಮೋಟರ್ ಚಾರ್ಜಸ್ ಸಪ್ರೇಟ್ ಬರುತ್ತೆ. ನಾವು 3 HP ಮೋಟರ್ನ ಹಾಕ್ಸಿದ್ದೀವಿ 40 ಸ್ಟೇಜ್. ಯಾಕೆ ಅಂದರೆ 800 ಫೀಟ್ ನಾವು ಡ್ರಿಲ್ ಮಾಡಿಸಿರೋದ್ರಿಂದ ನಮಗೆ 40 ಸ್ಟೇಜ್ ಬೇಕು. ಸೊ ಅದಕ್ಕೆ ನಾವು 40 ಸ್ಟೇಜ್ ಮೋಟರ್ನ ತೊಗೊಂಡಿದ್ದೀವಿ. TRS 540 ಅಂತ ಹೇಳಿ ಟೆಕ್ಸ್ಮೋ ಮೋಟರ್. ಅದರಲ್ಲಿ ಪಂಪ್ ಸೆಟ್ ಚಾರ್ಜಸ್ಸೇ ನಮಗೆ 29,500 ರುಪೀಸ್ ಆಗಿದೆ. HDP ಪೈಪ್, ಆ ಪೈಪ್ ಚಾರ್ಜಸ್ ಬಂದುಬಿಟ್ಟು 19,350 ಆಗಿದೆ. ಕೇಬಲ್ ಬಂದು ನಮಗೆ 85 ಮೀಟರ್ ಹೇಳಿದರು, ನಮಗೆ 19,125 ಕೇಬಲ್ ಚಾರ್ಜಸ್ ಆಗಿದೆ. ಪ್ಯಾನಲ್ ಬೋರ್ಡು 4,500 ಆಗುತ್ತೆ. ಬೆಂಡ್, ಕ್ಯಾಪು, ಎಕ್ಸ್ಟ್ರಾ ಫಿಟ್ಟಿಂಗ್ ಐಟಮ್ಸ್ ಸೇರಿ ನಮಗೆ 2,700 ರುಪೀಸ್ ಆಗಿದೆ. ಇನ್ನು ಇನ್ಸ್ಟಾಲೇಷನ್ ಚಾರ್ಜಸ್ ನಾವು 3,000 ರುಪೀಸ್ ಪೇ ಮಾಡಿದ್ದೀವಿ. ಇನ್ಸ್ಟಾಲೇಷನ್ ಮಾಡೋಕ್ಕೆ ಬಂದಾಗ ಅವ್ರು ಎಕ್ಸ್ಟ್ರಾ ಕೇಳ್ತಾರೆ, ನೀವು ಪೇ ಮಾಡಬೇಕಾಗುತ್ತೆ. 500 or 1,000 ರುಪೀಸ್ನ ಅವರಿಗೆ ಪೇ ಮಾಡಬೇಕಾಗತ್ತೆ. ಟೋಟಲ್ ಕಾಸ್ಟ್ ನಮಗೆ ಮೋಟ್ರ್ ಇನ್ಸ್ಟಾಲೇಷನ್ನಿಗೆ ನಾವು 78,175 ರುಪೀಸ್ ಪೇ ಮಾಡಿದ್ದೀವಿ. ಇದು ಎರಡೂ ಸೇರಿ ಬೋರ್ವೆಲ್ ಡ್ರಿಲ್ಲಿಂಗ್ ಮತ್ತು ಮೋಟರ್ ಇನ್ಸ್ಟಾಲೇಷನ್ ನಿಮಗೆ ಎರಡೂ ಸೇರಿದ್ರೆ 1,76,375 ರುಪೀಸ್ ಅಮೌಂಟು ಟೋಟಲ್ ಆಗುತ್ತೆ. ನಿಮಗೆ ಬೋರ್ವೆಲ್ ಡ್ರಿಲ್ಲಿಂಗ್ ಮಾಡಿಸ್ಲಿಕ್ಕೆ ನಿಮಗೆ ಟೋಟಲ್ 1,76,375 ರುಪೀಸ್ ಟೋಟಲ್ ಅಮೌಂಟನ್ನು ನೀವು ಪೇ ಮಾಡಬೇಕಾಗುತ್ತೆ. ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.